ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಗೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ಸೊ ಸದ್ಯಕ್ಕೆ ಒಂದು ಒಳ್ಳೆ ವೈಬ್ಸ್ನಲ್ಲಿ ಒಂದು ದೈವಿಕ ಶಕ್ತಿ ಇರುವಂತಹ ಸಿನಿಮಾದ ಮುಹೂರ್ತ ಆಗಿದೆ. ಸೊ ರುದ್ರ ಕಾಲಂ ಸಿನಿಮಾದ ಮುಹೂರ್ತ ಆಗಿದೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದ ನಾಯಕನಾಗಿರುವಂತಹ ದೂದ್ಪೇಡ ದಿಗಂತ್ ಅವರಿದ್ದಾರೆ. ಸೊ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಗಿದ್ದೀರಾ? ಹಾಯ್, ಸೂಪರ್ ಆಗಿದೆ. ನೀವು? ಮಾರ್ನಿಂಗ್ ಇಂದ ಟಿಫನ್ ಮಾಡಿಲ್ಲ, ತುಂಬ ಬ್ಯುಸಿ ಆಗಿದ್ದೀರಾ. ಸೋ ಸಾರಿ, ಬಟ್ 2 minutes ಮಾತಾಡ್ಬೇಡ, ಓಕೆ ಅಲ್ಲ? ಸೊ ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಸಿನಿಮಾದ ಬಗ್ಗೆ ಹೇಳೋದಾದ್ರೆ? ಅದೇ, ಈ ಪಾತ್ರದ ಬಗ್ಗೆ ಈಗ ಜಾಸ್ತಿ ಹೇಳೋದಕ್ಕಾಗಲ್ಲ. ಬಟ್ ಈ ಸಿನಿಮಾ ಒಂದು ಅದ್ಭುತವಾಗಿರೋದು ಅಂದರೆ ದೈವಶಕ್ತಿ ಇದೆ. ಇವತ್ತಿನ ಕಾಲಕ್ಕೆ ಏನೋ ಒಂದು ಘಟನೆ ನಡೆಯುತ್ತೆ ಅಂದರೆ ಯಾವಾಗ ಈ ಪ್ರಪಂಚದಲ್ಲಿ ಏನಾದ್ರು ಅನ್ಯಾಯ ನಡೀತಾ ಇರುತ್ತೆ, ಆವಾಗ ನ್ಯಾಯ ಕೊಡೋದಕ್ಕೆ ದೈವಶಕ್ತಿ ಬರುತ್ತೆ. ಆ ಥರ ಒಂದು ಕಥೆ. ಒಂದು ಗುಡ್ ವೈಬ್ಸು, ದೈವಿಕ ಶಕ್ತಿ ಸಿನಿಮಾ ಕೂಡ ದೈವಿಕ ಶಕ್ತಿ ಇರೋ ಥರ ಕಾಣಿಸ್ತಾ ಇದೆ. ಏನು ಸ್ಟೋರಿ ಲೈನ್ ಏನಾಗಿರ್ಬೋದು? ಅದೇ, ಅದು ನಾನು ಡೈರೆಕ್ಟರ್ನೇ ಕೇಳಬೇಕು. ಅದು ನಾನು ಹೇಳೋಂಗಿಲ್ಲ. ಅಂದರೆ ಬಹುಶಃ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಸಿನಿಮಾ ಇದು ಕಂಪ್ಲೀಟ್ ಆದಾಗ ನಾವು ಬಹುಶಃ ಹೇಳ್ತೀನಿ. ಆ್ಯಕ್ಷನ್ ಸೀಕ್ವೆನ್ಸಲ್ಲೂ ಕೂಡ ಕಾಣಿಸ್ಕೊಂಡಿದ್ದೀರಾ ಅಂತ ಕೇಳ್ಪಟ್ಟೆ ಸರ್. ಅದರದೆಲ್ಲ ಏನು ನೆಕ್ಸ್ಟು ಕೇಳಿದಾಗ ಏನು ಅನ್ನಿಸ್ತು? ಇಲ್ಲ, ಆ್ಯಕ್ಷನ್ ಸೀಕ್ವೆನ್ಸು ಇದೆ ಅಂತ ಅಂದರೆ ಈಗ ನಾನು ಆ್ಯಕ್ಷನ್ ಚೆನ್ನಾಗಿ ಮಾಡ್ತೀನಿ ನನಗೆ. ಬಟ್ ಯಾವುದು ಸಿನಿಮಾದಲ್ಲಿ ಮಾಡಿರಲಿಲ್ಲ. ಬಹುಶಃ ಈ ಸಿನಿಮಾದಲ್ಲಿ ಒಂದು ಆ್ಯಕ್ಷನನ್ನು ಜನಕ್ಕೆ ತೋರಿಸ್ಬೋದು. ಓಕೆ, ಯೂಶಲಿ ನಿಮ್ಮನ್ನು ನೋಡಿದ್ರೆ ಸದ್ಯಕ್ಕೆ ನನಗೊಂದು ಸಾಂಗ್ ನೆನಪಾಗ್ತಾ ಇದೆ, ವಸಂತ ವಸಂತ ವಂಡರ್ಫುಲ್ ವಸಂತ. ಸಿನಿಮಾ ರಿಲೀಸ್ ಆಗಿ ಯಾವಾಗಲೂ ಆಗಿದೆ, ಬಟ್ ಸಾಂಗ್ ಇವಾಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಅದೆಲ್ಲ ನೋಡಿದ್ರಾ, ಹೇಗೆ ಅನ್ನಿಸ್ತು? ಅದೇ, ನನಗೆ ಶಾಕ್ ಆಗೋಯ್ತು. ಆ ಸಿನಿಮಾ ರಿಲೀಸ್ ಆದಾಗ ಹಂಸಲೇಖ ಅವ್ರದ್ದು ಯಾಕೆ ಮ್ಯೂಸಿಕ್ಕು ಅದ್ಭುತವಾಗಿತ್ತು. ಬಟ್ ಯಾವಾಗ ಅಷ್ಟು ಜನಕ್ಕೆ ಅದು ರೀಚ್ ಆಗಿರಲಿಲ್ಲ. ಬಹುಶಃ ಸೋಷಿಯಲ್ ಮೀಡಿಯಾ ಎಲ್ಲ ಅವಾಗ ಇರಲಿಲ್ಲ. ಬರೀ ಥಿಯೇಟ್ರಲ್ಲಿ ನೋಡಿ ಆಮೇಲೆ ಯಾವುದ್ರಲ್ಲೋ ಟಿ ವಿನಲ್ಲಿ ಬಂದರೆ ಅವ್ರು ಕೇಳಿಸ್ಕೊತಾಯಿದ್ರು. ಬಟ್ ಇವಾಗ ಅದು ಸಡನ್ನಾಗಿ ಅಷ್ಟು ಪಾಪ್ಯುಲರ್ ಆಗಿದ್ದು ನನಗೂ ಶಾಕ್ ಆಗೋಯ್ತು. ಯಾಕೆಂದರೆ ರಾಜೇಶ್ ಕೃಷ್ಣ ಹಾಡಿರೋದು. ರಾಜೇಶನ್ ನಾನು ತುಂಬ ಕ್ಲೋಸು. ನಾನು ರಾಜೇಶ್ ನನ್ನ ಕಳಿಸ್ದೆ, ನೋಡಿದೆ ಅದೀಗ ಇದು ಈ ಥರ ಹಿಟ್ಟಾಗಿದೆ ಅಂತ. ನನಗೂ ಶಾಕ್ ಆಯಿತು. ಮಾರ್ನಿಂಗಿಂದ ನೋಡ್ತಿದ್ದೀವಿ, ಹೇಗೆ ಬಂದಿದ್ರಿ ಹಾಗೆ ಕಾಣಿಸ್ತಾ ಇದ್ದೀರಾ. ಈ ಬಿಸಿಲಿಗೆ ಸ್ವಲ್ಪನೂ ಕೂಡ ಏನೂ ಆಗಿಲ್ಲ. ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಸ್ಕಿನ್ನ? ಏನು ಸೀಕ್ರೆಟ್ ಸರ್? ಏನು ಸೀಕ್ರೆಟ್ ಇಲ್ಲವ. ಏನೋ ಮಲೆನಾಡಲ್ಲಿ ಹುಟ್ಟಿದ್ದಕ್ಕೆ ಹಿಂಗಿದ್ದೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ ಸರ್. ಓಕೆ, ನೋಡಿದ್ರಲ್ವಾ, ಇದು ದೂದ್ಪೇಡ ದಿಗಂತ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆಗೆ ಪಲ್ಲವಿ ಎನ್ರಾಜ್, ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.